ನೀನ್ ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ. ತುಂಬ ಗೊಂದಲಗಳ ಮೂಲಕ ಬಿಡುಗಡೆಯಾದ ಸಿನಿಮಾ ಕುಲದಲ್ಲಿ ಕೀಳಿಯಾವುದು. ಕನ್ನಡದ ಹರಿಶ್ಚಂದ್ರ ಸಿನಿಮಾದ ಕುಲದಲ್ಲಿ ಕೀಳಿಯಾವುದು ಹಾಡಿನ ಶೀರ್ಷಿಕೆಯನ್ನೇ ಇಟ್ಟಿರುವ ಸಿನಿಮಾ. ಸಿನಿಮಾದಲ್ಲಿ ಮೊದಲ ಬಾರಿಗೆ ಮಣೇನೂರು ಮನು ನಾಯಕನಾಗಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿನಿಮಾದ ಬಗ್ಗೆ ಹೇಳೋದಾದರೆ ಮೇಲ್ವರ್ಗ ಮತ್ತು ಕೆಳವರ್ಗದವರ ಮಧ್ಯೆ ನಡೆಯುವಂಥ ಸಿನಿಮಾ. ಟೈಟಲ್ಲಿ ಹೇಳುವಂತೆ ಸಿನಿಮಾದ ಹೈಲೈಟ್ಸ್ ಅಂದರೆ ಅದು ಜಾತಿ. ಕಾಡಿನಿಂದ ನಾಡಿಗೆ ಬಂದಂತಹ ಜನರ ಮೇಲೆ ಮೇಲ್ವರ್ಗದವರ ದಬ್ಬಾಳಿಕೆ ಈ ಸಿನಿಮಾದಲ್ಲಿ ತೋರಿಸಲಾಗುತ್ತೆ. ಈ ರೀತಿಯಾದಂಥ ಸಿನಿಮಾಗಳು 90ರ ದಶಕದಲ್ಲಿಯೇ ಬಂದಿದೆ. ಅದೇ ರೀತಿ ಇತ್ತೀಚಿನ ಡಿ ಬಾಸ್ ದರ್ಶನ್ ರವರ ಕಾಟೇರ ಸಿನಿಮಾ ಬಂದು ಬಾಕ್ಸ್ ಆಫೀಸ್ನಲ್ಲಿ ರೆಕಾರ್ಡ್ ಕೂಡ ಮಾಡಿತ್ತು. ಕುಲದಲ್ಲಿ ಕೀಳಿಯಾವುದು ಚಿತ್ರದ ಪಾತ್ರಕ್ಕೆ ಮಣೇನೂರು ಮನು ತುಂಬ ಕಷ್ಟಪಟ್ಟಿರೋದು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಸತತ 2 ವರ್ಷ ಈ ಸಿನಿಮಾಗಾಗಿ ಮಣೇನೂರು ಮನು ಶ್ರಮವಹಿಸಿದ್ದಾರೆ. ಆ್ಯಕ್ಷನ್, ಲವ್, ಥ್ರಿಲ್ಲರ್, ಕ್ರೈಮ್ ಈ ರೀತಿಯ ಸಿನಿಮಾಗಳನ್ನು ನೋಡಿದ ಸಿನಿಮಾ ರಸಿಕರಿಗೆ ಈ ಸಿನಿಮಾ ನಿಮ್ಮನ್ನು ಹಳ್ಳಿಗೆ ಕರೆದುಕೊಂಡೋಗುತ್ತೆ. ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಇಂಟ್ರೋಲ್ ಗಂಟ ಒಂದು ರೀತಿ ಹೋದರೆ ಇಂಟ್ರೋಲ್ ನಂತರ ಬೇರೆ ಆಯಾಮವನ್ನೇ ಪಡೆದುಕೊಳ್ಳುತ್ತೆ. ಸಿನಿಮಾದಲ್ಲಿ ಎಂಟರ್ಟೈನ್ಗೆ ಕೊರತೆ ಇಲ್ಲ. ತಬಲನಾಣಿ ಅವರ ಕಾಮಿಡಿ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದರೆ ರಾಮಾಚಾರಿ ಖ್ಯಾತಿಯ ಮೌನ ಗುಡ್ಡೆಮನಿ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಆದರೆ ಇನ್ನೂ ಚಿತ್ರದಲ್ಲಿ ಮೌನರವರ ಪ್ರೆಸೆನ್ಸ್ ಬೇಕು ಅಂತ ಅನಿಸುತ್ತೆ. ಚಿತ್ರದಲ್ಲಿ ವಿಲನ್ ಆಗಿ ಶರತ್ ಲೋಹಿತಾಶ್ವ ಅದ್ಭುತ ನಟನೆ ಮಾಡಿದ್ದಾರೆ. ಭೀಮಾ ಖ್ಯಾತಿಯ ಡ್ರ್ಯಾಗನ್ ಮಂಜು ಈ ಚಿತ್ರಕ್ಕೆ ಮತ್ತೊಂದು ಹೈಲೈಟ್ಸ್. ಡ್ರ್ಯಾಗನ್ ಮಂಜುರವರ ಡೈಲಾಗ್, ಫೈಟ್ ಸೀನ್ಸ್ ಇದು ಒಂದು ರೀತಿಯ ಪ್ಲಸ್ ಪಾಯಿಂಟ್ಸ್. ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಹರೀಶ್ ರಾಜ್, ಯೋಗರಾಜ್ ಭಟ್, ಸೋನಲ್ ಮಂಟೋರಿ ಅವರ ಪಾತ್ರ ಅದ್ಭುತವಾಗಿದೆ. ಚಿತ್ರದ ಹಾಡುಗಳು ಥಿಯೇಟರ್ನಲ್ಲಿ ತುಂಬ ಖುಷಿ ಕೊಡುತ್ತೆ. ಓವರಾಲ್ ಆಗಿ ಸಿನಿಮಾದಲ್ಲಿ ಎಲ್ಲ ರೀತಿಯ ಎಲಿಮೆಂಟ್ಸ್ ಇದೆ. ಫ್ಯಾಮಿಲಿ ಕೂತು ಎಂಜಾಯ್ ಮಾಡುವಂಥ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾವನ್ನು ನೋಡಿ ಅರಸಿ ಬೆಳೆಸಿ ಅಂತ ಹೇಳ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.